ಒಟ್ನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ನೂಕುನುಗ್ಗಲ್ನಲ್ಲಿ ಹೃದಯಾಘಾತಕ್ಕೆ ಓರ್ವ ಯುವಕ ಬಲಿಯಾಗಿದ್ದಾರೆ. ಓರ್ವ ಮಗುವಿನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಲ್ತುಳಿತದಲ್ಲಿ ಈಗಾಗಲೇ 20ಕ್ಕೂ ಹೆಚ್ಚು ಮಂದಿ ಗಾಯಕ್ಕೆ ಒಳಗಾಗಿದ್ದಾರೆ. ಸದ್ಯ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನ, ಚಿಕಿತ್ಸೆಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಲಿಕ್ಕೆ ಪೊಲೀಸರು ಆದಿಯಾಗಿ ಅಲ್ಲಿದ್ದಂತಹ ಜನರೇ ಸಹಕಾರವನ್ನ ತೋರ್ತಾ ಇದ್ದಾರೆ. ಬಟ್ ಇಷ್ಟು ಕ್ರೌಡ್ ಇದ್ದಾಗ ವೆಹಿಕಲ್ ಮೂವ್ಮೆಂಟ್ ಹೇಗಾಗುತ್ತೆ? ಆ ಎಮರ್ಜೆನ್ಸಿ ಅಂದಾಗ ಇಮ್ಮಿಡಿಯೇಟ್ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ನೋಡ್ತಾ ಇದ್ರಿ, ಬಹಳ ಕೆಟ್ಟ ಸನ್ನಿವೇಶವಾಗಿ ಕಾಣಿಸ್ತಾ ಇದೆ. ಒಬ್ರು ಕಾಲ್ತುಳಿತದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಒಬ್ರು ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ಬಂದವ್ರ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ಒಬ್ಬೊಬ್ಬರೇ ಬಂದಿರ್ತಾರೆ ಕೆಲವರು. ಅವ್ರು ಯಾರು, ಏನು, ಎತ್ತ, ಭಾಳ ಕಷ್ಟವಾಗುತ್ತೆ ಇಂತಹ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕೆ. ನೋಡಿ, ಇಂಥವೆಲ್ಲ ಘಟನೆಗಳಾದಾಗ ದಿವ್ಯ ಏನನ್ಸುತ್ತೆ ಅಂತಂದರೆ, ಪ್ಲ್ಯಾನ್ಡ್ ಆಗಿ ಮಾಡೋದಿಲ್ಲ, ಅದಕ್ಕೆ ಹಿಂಗೆ ಆಗ್ಬಿಡುತ್ತೆ ಅನ್ನೋದು ಬಂದ್ಬಿಡುತ್ತೆ. ಸ್ವಲ್ಪ ಸಮಯಾವಕಾಶವನ್ನು ತಗೊಳ್ಬೇಕಾಗಿತ್ತು. ಇಲ್ಲಿಯವರೆಗೂ ನಮ್ಗೆ ಏನಿರ್ತಾ ಇತ್ತು, ಸರ್ಕಾರ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ, ಬೇಗ ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಅನ್ಪ್ಲಾನ್ಡ್ ಆಗಿ ಮಾಡಿದಾಗ ಹೇಗಾಗುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಗಳಾಗಿ ಕಾಣಿಸ್ಕೊಂಡು ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಈಗ ಕ್ರೌಡ್ ಈ ರೀತಿಯಾಗಿ ಬರ್ತಾ ಇದೆ, ಅದನ್ನ ನಿಯಂತ್ರಣ ಮಾಡೋಕೆ ನಮ್ಮ ಹತ್ರ ಪ್ಲಾನ್ ಇಲ್ಲ ಅಂತಂದಾಗ ಕರೆದು ಏನು ಪ್ರಯೋಜನ ಆಗ್ಬಿಡುತ್ತೆ, ಸನ್ಮಾನ ಮಾಡಿ ಏನು ಪ್ರಯೋಜನ ಆಗ್ಬಿಡುತ್ತೆ. ಈ ರೀತಿಯಾಗಿ ಜೀವವನ್ನ ಕಳ್ಕೊಂಡು ನೀವು ಸಂಭ್ರಮಾಚರಣೆನ ಮಾಡುವಂಥದ್ದಾದ್ರೆ ಒಂಥರ ನೋವಿನಲ್ಲೇನೆ ನಾವು ಸಂಭ್ರಮಾಚರಣೆ ಮಾಡ್ಬಿಡುತ್ತೆ. ಇದು ಹೆಂಗೆ ಅಂತಂದ್ರೆ, ಸಾವಿನ ಮನೆಯಲ್ಲಿ ಒಂದು ಸಂಭ್ರಮ ಮಾಡುವಂಥದ್ದು ಹೆಂಗೆ, ಆ ಪರಿಸ್ಥಿತಿಗೆ ನಿರ್ಮಾಣ ಮಾಡಿಬಿಡ್ತಾರೆ. ನೀವು ನಿಜವಾಗಿಯೂ ಕೂಡ ಪ್ಲಾನ್ ಮಾಡ್ಕೊಳ್ಳೋದಾದ್ರೆ, ನಿಜವಾಗಿಯೂ ಕೂಡ ನಿಮ್ಗೆ ಸನ್ಮಾನ ಮಾಡೋದೇ ಆಗಿದ್ದಿದ್ರೆ, ನೀವು ಹೇಳ್ತಾ ಇದ್ರಿ ಪಕ್ಕದ ಜಿಲ್ಲೆಗಳಿಂದೆಲ್ಲ ಕರೆಸ್ಕೊಳ್ಬೇಕಾಗಿತ್ತು. ಮಾಡಿರ್ತಾರೆ, ಇಲ್ಲ ಅಂತಲ್ಲ. ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ, ಫೋರ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ನೀವು ಪ್ಲಾನೇ ಮಾಡ್ಕೊಂಡಿಲ್ಲ, ಹೇಗೆ ಎತ್ತ ಅನ್ನೋದೇ ಗೊತ್ತಿಲ್ಲ. ನೋಡಿ, ಇನ್ನೊಂದು ಕಡೆಗೆ ಈಗ ಪ್ಲೇಯರ್ಸ್ಗಳೆಲ್ಲ ಬಂದರು ವಿಧಾನಸೌಧ ಹತ್ರ. ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಈಗ ಸೂತಕ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂತೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ ರೀ, ಅಷ್ಟು ಕೆಪಾಸಿಟಿ ಇಲ್ಲ. 25,000 ಇರಬೇಕು ಅಲ್ಲಿ ಅಷ್ಟೇ. ನಮ್ಮ ಹತ್ರ 75,000 ಇರ್ಬೇಕಲ್ಲಿ. 25 45,000 ಇದೆ, ಕರೆಕ್ಟ್, 45,000 ಇದೆ. ಅಲ್ಲಿ ಬಂದಿರುವಂತ ಸಂಖ್ಯೆಯನ್ನ ನೋಡ್ತಾ ಇದ್ರೆ ನೀವು ಏನಾಗುತ್ತೆ ಪರಿಸ್ಥಿತಿ. 3 ಸಾವಾಗಿದೆ ಅಂತ ಬರ್ತಾ ಇದೆ. ಯಾರು ಹೊಣೆ ಈಗ? ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಜನ ಬಂದೇ ಬರ್ತಾರೆ. ಇದ್ರಲ್ಲಿ ಯಾವ ಅನುಮಾನ ಇಟ್ಕೊಳಕ್ ಹೋಗ್ಬಿಡಿ. ಅಭಿಮಾನಿಗಳೇ ಅಷ್ಟಿರೋದು. 3 ಜನ ಸಾವನ್ನಪ್ಪಿದ್ದಾರೆ ಅಂತೆ. 35,000 ಕೆಪಾಸಿಟಿ ಇರುವಂತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ 1.5-2 ಲಕ್ಷಕ್ಕಿಂತಲೂ ಹೆಚ್ಚು ಜನ ಬಂದ್ರೆ ಎಲ್ರಿ ನಿಲ್ಲಕ್ಕಾಗತ್ತೆ? ಅವರಿಗೆ ಹೋಗಕ್ಕಾಗತ್ತಾ? ನಾನು ಒಳಗಡೆ ಹೋಗ್ಬೇಕು ಅಂತ ತಳ್ಳಾಡ್ತಾರೆ. ಈಗ ಒಟ್ಟು 3 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ವರದಿ ಬರ್ತಾ ಇದೆ. ಪಾಪ ಕುಟುಂಬದವರು ಇನ್ನು ಯಾವ ರೀತಿಯಲ್ಲಿ ಇರಬೇಕು, ಹೇಗಿರುತ್ತೆ ಆ ಪರಿಸ್ಥಿತಿಗಳು. ಆಮೇಲೆ ಏನಾಗಿರುತ್ತೆ, ರಾತ್ರಿ ಎಲ್ಲ ಪಾರ್ಟಿ ಮಾಡ್ಬಿಟ್ಟಿರ್ತಾರೆ. ರಾತ್ರಿ ಎಲ್ಲ ಪಾರ್ಟಿ ಮಾಡಿರ್ತಾರೆ, ರೆಸ್ಟ್ ಇರೋದಿಲ್ಲ. ಯಾವ ತಿಂದಿರೋದಿಲ್ವೋ, ನೀರು ಕುಡ್ದಿರೋದಿಲ್ವೋ, ಬಾಡಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಬಾಡಿ ಇನ್ಯಾವುದೋ ರೀತಿಯಲ್ಲಿ ರಿಯಾಕ್ಟ್ ಮಾಡಬಹುದು. ಅದರಲ್ಲಿ ಉಸಿರಾಡಕ್ಕೆ ಸಮಸ್ಯೆ ಆಗೋ ರೀತಿಯಲ್ಲಿ ಇಲ್ಲಿ ಆ ಅಟ್ಮಾಸ್ಫಿಯರ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ಗಾಳಿ ಸರಿಯಾಗಿ ಬರ್ತಾ ಇರೋದಿಲ್ಲ. ಯಾವ್ಯಾವುದೋ ಕಾರಣಗಳು ನಿಮ್ಗೆ ಅಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿರುತ್ತೆ. ನಿನ್ನೆ ರಾತ್ರಿಯಿಂದ ಸಂಭ್ರಮಾಚರಣೆ ಮಾಡ್ಕೊಂಡು ಹುಡುಗರೆಲ್ಲ ಅದೇ ಜೋಶಲ್ಲೇ ಹೋಗಿರ್ತಾರೆ. ಅಲ್ಲಿಗೆ ರೆಸ್ಟೇ ಮಾಡಿರಲ್ಲ, ನಿದ್ದೆ ಮಾಡೋಣ ಬಿಡು ಇನ್ನೊಂದ್ಸಲ ಅಂತ ಹೇಳಿ ಹಂಗೆ ಹೋಗಿರ್ತಾರೆ. ಕೆಲವರು ಡ್ರಿಂಕ್ಸ್ ಮಾಡಿರ್ತಾರೆ, ಕೆಲವರು ಮಾಡಿರೋದಿಲ್ಲ. ಬಾಡಿ ಬೇರೆ ಬೇರೆ ವೇರಿಯೇಷನ್ ಆಗ್ಬಿಟ್ಟಿರುತ್ತೆ. ಊಟ ಮಾಡಿರೋದಿಲ್ಲ, ಬರೀ ಓಡಾಡಿರ್ತಾರೆ. ರೆಗ್ಯುಲರ್ ಪ್ಯಾಟರ್ನ್ ಇಂದ ಅವರು ಡೆಫಿನೆಟ್ಲಿ ಅದರಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿಬಿರುತ್ತೆ. ಆಮೇಲೆ ಯಾವುದೋ ಸಮಸ್ಯೆಯಿಂದ ಇರಬೇಕಾದ್ರೆ ಅದು ಗೊತ್ತೂ ಆಗಿರೋದಿಲ್ಲ. ಇಂಥ ಟೈಮಲ್ಲಿ ಸಡನ್ ಆಗಿ ಆಗ್ಬಿಟ್ಟಿರುತ್ತೆ. ಫುಲ್ ಜೋಶಲ್ಲಿ ಇರ್ತಾರೆ.